ನಮಸ್ಕಾರ ಎಲ್ಲರಿಗೂ. ನೀವೇನಾದರೂ ಬೆಸ್ಟ್ ಹೇರ್ ಆಯಿಲ್ ಹುಡುಕ್ತಾ ಇದ್ದೀರಾ ನಿಮ್ಮ ಹೇರ್ ಗ್ರೋತ್ಗೆ? ನೀವು ನೋಡಿರ್ಬೋದು, ಈ ಹೇರ್ ಆಯಿಲ್ ಅಲ್ಲಿ ಫ್ಯಾಟಿ ಆ್ಯಸಿಡ್ಸ್, ವಿಟಮಿನ್ಸ್, ರಿಚ್ ಮಿನರಲ್ಸ್, ವಿಟಮಿನ್ ಇ, ಪ್ರೋಟೀನ್, ಸಲ್ಫರ್ ಈ ಥರ ವರ್ಡ್ಸ್ ನೋಡಿ ಕನ್ಫ್ಯೂಸ್ ಆಗಿದೆಯಾ? ಇದು ಅಂದರೆ ಏನಪ್ಪ? ಇದರ ಬಗ್ಗೆ ನಿಮಗೆ ಏನು ಗೊತ್ತಿಲ್ವಾ? ಹಾಗಾದರೆ ಈ ವಿಡಿಯೋ ಕೊನೆಯಲ್ಲಿ ಬೆಸ್ಟ್ ಹೇರ್ ಆಯಿಲ್ ಯಾವುದು ಅಂತ ಕೆಲವೊಂದು ರಿಸರ್ಚ್ ಆ್ಯಂಡ್ ರಿವ್ಯೂಸ್ ಮೇಲೆ ತಿಳಿಸಿಕೊಡ್ತೀನಿ. ಮತ್ತು ಈ ವಿಡಿಯೋ ಅಲ್ಲಿ ಪ್ರತಿಯೊಂದು ಹೇರ್ ಆಯಿಲ್ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಸೋಕೆ ಪ್ರಯತ್ನ ಮಾಡುತ್ತೇವೆ. ಫಸ್ಟ್ ಬಂದು ಕೊಕೊನಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆ. ಇದು ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡೋ ಆಯಿಲ್ ನಮ್ಮ ಭಾರತದಲ್ಲಿ ಆ್ಯಂಡ್ ಎಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ. ಈ ಕೊಕೊನಟ್ ಆಯಿಲ್ನ ತಲೆಗೂ ಯೂಸ್ ಮಾಡ್ತಾರೆ ಆ್ಯಂಡ್ ಅಡುಗೆ ಕೂಡ ಯೂಸ್ ಮಾಡ್ತಾರೆ. ನೀವು ಕೇರಳ ಸೈಡ್ ನೋಡಿರ್ಬೋದು, ಅಲ್ಲಿ ಪ್ರತಿಯೊಂದು ಅಡುಗೆಗೂ ಕೂಡ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಾರೆ. ನಾವು ಇಲ್ಲಿ ಹೇಗೆ ಸನ್ಫ್ಲವರ್ ಆಯಿಲ್, ಫ್ರೀಡಮ್ ಆಯಿಲ್ ಈ ಥರ ಬ್ರ್ಯಾಂಡೆಡ್ ಆಯಿಲ್ನ ಯೂಸ್ ಮಾಡ್ತೀವೋ, ಕೇರಳದಲ್ಲಿ ಕೊಕೊನಟ್ ಆಯಿಲ್ನ ಪ್ರತಿಯೊಂದು ಅಡುಗೆಗೆ ಕೂಡ ಯೂಸ್ ಮಾಡ್ತಾರೆ. ಅಲ್ಲಿ ಆಲ್ಮೋಸ್ಟ್ 100%ಗೆ 90% ಜನ ಆಲ್ಮೋಸ್ಟ್ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಾರೆ. ಈ ಕೊಕೊನಟ್ ಆಯಿಲಲ್ಲಿ ಅಂದರೆ ಈ ಕೊಬ್ಬರಿ ಎಣ್ಣೆಯಲ್ಲಿ ನಿಮಗೆ ಫ್ಯಾಟಿ ಆಸಿಡ್ಸ್ ಮತ್ತು ರಿಚ್ ವಿಟಮಿನ್ಸ್ ಇರುತ್ತೆ. ಫ್ಯಾಟಿ ಆಸಿಡ್ಸ್ ಏನಪ್ಪ ಅಂತ ಹೇಳಿದ್ರೆ ಮಾಯ್ಶ್ಚರ್ ಇದ್ದಂಗೆ ಫ್ಯಾಟಿ ಆಸಿಡ್ಸ್. ಅದನ್ನು ನಿಮ್ಮ ತಲೆ ಸ್ಮೂತ್ ಮತ್ತು ಸಾಫ್ಟಾಗಿ ಮಾಡುತ್ತೆ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಫ್ಯಾಟಿ ಆಸಿಡ್ಸ್ ಅಂದರೆ ನೀರಿದ್ದಂಗೆ. ಫಾರ್ ಎಕ್ಸಾಂಪಲ್, ಒಂದು ಗಿಡ ನೆಟ್ಟಿದ್ದೀರಾ, ಅದಕ್ಕೆ ನೀರು ಹೆಂಗೆ ಇಂಪಾರ್ಟೆಂಟ್ ಆಗುತ್ತೆ, ಅದೇ ಥರ ಫ್ಯಾಟಿ ಆಸಿಡ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀರು ಥರ. ನೆಕ್ಸ್ಟ್ ಬಂದು ವಿಟಮಿನ್ಸ್. ಈ ವಿಟಮಿನ್ಸ್ ಬಂದು ಕೊಕೊನಟ್ ಆಯಿಲಲ್ಲಿ ಫುಡ್ ಥರ ಆ್ಯಕ್ಟ್ ಮಾಡುತ್ತೆ ನಿಮ್ಮ ಸ್ಕ್ಯಾಪ್ಗೆ. ಇದು ಬಂದು ನಿಮ್ಮ ಹೇರ್ನ ಸ್ಟ್ರಾಂಗ್ ಆಗಿ ಮಾಡುತ್ತೆ ಮತ್ತು ಹೆಲ್ತಿಯಾಗಿ ಇಡುತ್ತೆ. ಇನ್ನೂ ಸಿಂಪಲ್ ಆಗಿ ಹೇಳಬೇಕಂದ್ರೆ ವಿಟಮಿನ್ಸ್ ಬಂದು ನ್ಯೂಟ್ರಿಯೆಂಟ್ಸ್. ಓಕೆ, ನ್ಯೂಟ್ರಿಯೆಂಟ್ಸ್ ಅಂದರೆ ಫರ್ಟಿಲೈಸರ್ ಅಂತ ಇಟ್ಕೊಳ್ಳಿ. ಫರ್ಟಿಲೈಸರ್ ಅಂದರೆ ಗೊಬ್ಬರ. ಓಕೆ, ಇವಾಗ ನೀವು ಒಂದು ಗಿಡ ನೆಟ್ಟಿದ್ದೀರಾ, ಆ ಗಿಡಕ್ಕೆ ಗೊಬ್ಬರ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಕಾಯಿ ಬಿಡೋದಕ್ಕೆ, ಅದು ರೆಕ್ಕೆ ಬಿಡೋದಕ್ಕೆ ಗೊಬ್ಬರ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ, ಅದೇ ಥರ ಈ ವಿಟಮಿನ್ಸ್ ಬಂದು ನ್ಯೂಟ್ರಿಯೆಂಟ್ಸ್ ಥರ. ಇದು ನಿಮಗೆ ಸ್ಟ್ರಾಂಗ್ ಆಗಿ ಮತ್ತು ಶೈನ್ ಆಗಿ ತುಂಬ ವೇಗವಾಗಿ ಬೆಳೆಯೋದಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಮಾಡುತ್ತೆ ಇದು. ನೆಕ್ಸ್ಟ್ ಬಂದು ಕ್ಯಾಸ್ಟರ್ ಆಯಿಲ್. ಈ ಕ್ಯಾಸ್ಟರ್ ಆಯಿಲು ನಿಮ್ಮ ಹೇರ್ನ ಥಿಕ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಲೈಕ್ ಹೆಂಗೆ ಅಂತ ಹೇಳಿದ್ರೆ, ನೀವು ಒಂದು ಬಟ್ಟೆ ಹೊಲಿತಿದ್ದೀರಾ, ಅದಕ್ಕೆ ಒಂದು ದಾರ ಹಾಕೋಬೋದು, 2 ದಾರ ಹಾಕಿದ್ರೆ ಹೇಗೆ ಸ್ಟ್ರಾಂಗ್ ಆಗುತ್ತೋ ಅದೇ ರೀತಿ ಈ ಕ್ಯಾಸ್ಟರ್ ಆಯಿಲ್ ಕೂಡ ನಿಮ್ಮ ಹೇರ್ನ ಥಿಕ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ವಿಟಮಿನ್ ಇ ಬಂದು ಶೀಲ್ಡ್ ಥರ ವರ್ಕ್ ಮಾಡುತ್ತೆ. ಅಂದರೆ ಒಂದು ಅಡ್ಡ ಗೋಡೆ ಥರ ಏನೇ ಇತ್ತು ಅಂದರೆ ಡ್ಯಾಮೇಜ್ನ ಅಲ್ಲಿ ಪ್ರೊಟೆಕ್ಟ್ ಮಾಡುತ್ತೆ ಅದು, ಮತ್ತು ಶೈನಿ ಕೂಡ ಮಾಡುತ್ತೆ. ಮತ್ತು ಪ್ರೋಟೀನ್ಸ್ ಬಂದು ಬಿಲ್ಡಿಂಗ್ ಬ್ಲಾಕ್ಸ್ ಥರ ನಿಮ್ಮ ಕೂದಲಿಗೆ ಏನೇ ರಿಪೇರಿ ಅಥವಾ ವೀಕ್ ಇತ್ತು ಅಂದರೆ ಇಲ್ಲಿ ನಿಮಗೆ ಸರಿಯಾಗುತ್ತೆ ಇದು. ಈ ಕ್ಯಾಸ್ಟರ್ ಆಯಿಲ್ ತುಂಬ ತಿಕ್ಕಾಗಿರುತ್ತೆ, ಲೈಕ್ ಹನಿ ಥರ ಅಂದರೆ ಜೇನುತುಪ್ಪ ಥರ ಇರುತ್ತೆ. ಸೊ ಅದಕ್ಕೆ ಕ್ಯಾಸ್ಟರ್ ಆಯಿಲ್ನ ಕೊಕೊನಟ್ ಆಯಿಲ್ ಜೊತೆ ಮಿಕ್ಸ್ ಮಾಡಿ, ಅಂದರೆ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ. ಫಾರ್ ಎಕ್ಸಾಂಪಲ್, ನೀವು ಒಂದು ಸಾಂಬಾರ್, ಡಾಲ್ ಅಥವಾ ಒಂದು ಗೊಜ್ಜು ಮಾಡಿರ್ತೀರ, ಅದು ತುಂಬ ಗಟ್ಟಿಯಾಗಿರುತ್ತೆ. ಆವಾಗ ಸ್ವಲ್ಪ ನೀರು ಹಾಕಿದ್ರೆ ಅದು ಹೆಂಗೆ ಪರ್ಫೆಕ್ಟ್ ಆಗುತ್ತೋ ಅದೇ ಥರ ಕ್ಯಾಸ್ಟರ್ ಆಯಿಲ್ಗೆ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕೋದ್ರಿಂದ ತುಂಬ ಉಪಯೋಗ ಇದೆ. ನೆಕ್ಸ್ಟ್ ಆಮ್ಲ ಆಯಿಲ್. ಆಮ್ಲ ಆಯಿಲ್ಗೆ ಸಾಕಷ್ಟು ವರ್ಷಗಳ ಇತಿಹಾಸ ಇದೆ. ಇದನ್ನು ಆಮ್ಲ ಫ್ರೂಟ್ ಇಂದ ತಯಾರಿಸ್ತಾರೆ. ಇದರಲ್ಲಿ ನಿಮಗೆ ಸಾಕಷ್ಟು ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ನಿಮ್ಮ ಕೂದಲಿಗೆ. ಈ ಆಮ್ಲ ಆಯಿಲ್ ನಿಮಗೆ ಅರ್ಥ ಆಗಬೇಕಂದ್ರೆ, ಫಾರ್ ಎಕ್ಸಾಂಪಲ್, ನಿಮ್ಮ ಕೂದಲು ಒಂದು ಗಿಡ ಅಥವಾ ಪ್ಲ್ಯಾಂಟ್ ಅಂತ ಇಟ್ಕೊಳ್ಳಿ. ಸೊ ಆ ಗಿಡಕ್ಕೆ ರೂಟ್ಸ್ ಅಂದರೆ ಬೇರು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆ ಗಿಡ ಬೆಳೆಯೋದಕ್ಕೆ, ಅದೇ ರೀತಿ ಈ ಆಮ್ಲ ಆಯಿಲ್ ಕೂಡ. ಆಮ್ಲ ಆಯಿಲಲ್ಲಿ ನಿಮಗೆ ರಿಚ್ ವಿಟಮಿನ್ ಸಿ ಇದೆ. ಆರೆಂಜ್ಗಿಂತ ಜಾಸ್ತಿ ಆಮ್ಲ ಆಯಿಲಲ್ಲಿ ವಿಟಮಿನ್ ಸಿ ಇರುತ್ತೆ. ಒಂದು ಫ್ರೆಶ್ ಆಫ್ ಆರೆಂಜ್ ಜ್ಯೂಸ್ ನಿಮ್ಮ ಹೆಲ್ತ್ಗೆ ಎಷ್ಟು ಇಂಪಾರ್ಟೆಂಟು, ಅದಕ್ಕಿಂತ ತುಂಬ ನಿಮ್ಮ ಹೇರ್ಗೆ, ರೂಟ್ಸ್ಗೆ ಆಮ್ಲ ಆಯಿಲ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬ್ರಿಂಗ್ರಾಜ್ ಆಯಿಲ್. ಬ್ರಿಂಗ್ರಾಜ್ ಆಯಿಲ್ನ ಕಿಂಗ್ ಆಫ್ ಹರ್ಬ್ಸ್ ಅಂತ ಕರೀತಾರೆ. ಯಾಕಂದರೆ ಇದು ಒನ್ ಆಫ್ ದ ಬೆಸ್ಟ್ ನ್ಯಾಚುರಲ್ ರೆಮಿಡೀಸ್ ನಿಮ್ಮ ಹೆಲ್ತಿ ಹೇರ್ಗೆ. ಫಾರ್ ಎಕ್ಸಾಂಪಲ್, ಮುಂಚೆ 100 ಕೂದಲು ಉದುರ್ತಿದ್ದು ಒಂದು ವಾರಕ್ಕೆ ತೆಟ್ಕೊಳ್ಳಿ. ನೀವು ಬ್ರಿಂಗ್ರಾಜ್ ಆಯಿಲ್ನ ಯೂಸ್ ಮಾಡಿದ್ಮೇಲೆ ಮೇ ಬಿ 30 ಇಂದ 40 ಕೂದಲು ಉದುರೋಕ್ಕೆ ಸ್ಟಾರ್ಟ್ ಆಗ್ಬೋದು. ಇದು ನಿಮ್ಮ ಕೂದಲು ಉದುರೋದನ್ನ ತಡೆಗಟ್ಟುತ್ತೆ, ಅಂದರೆ ಕೂದಲು ಉದುರೋದನ್ನ ಹೋಲ್ಡ್ ಮಾಡುತ್ತೆ. ಇದು ಬ್ರಿಂಗ್ರಾಜ್ ಆಯಿಲಲ್ಲಿ ಕೂಲಿಂಗ್ ಎಫೆಕ್ಟ್ ಇದೆ ನಿಮ್ಮ ಸ್ಕ್ಯಾಪ್ಗೆ. ಅಂದರೆ ಬ್ರಿಂಗ್ರಾಜ್ ಆಯಿಲ್ AC ಥರ ವರ್ಕ್ ಮಾಡುತ್ತೆ ನಿಮ್ಮ ತಲೆಗೆ. ಹೇಗೆ ಅಂದರೆ, ಒಂದು ಕೋಲ್ಡ್ ಜ್ಯೂಸ್ ಸಮ್ಮರ್ ಟೈಮಲ್ಲಿ ಕುಡಿದ್ರೆ ನಮಗೆ ಹೆಂಗೆ ಕೋಲ್ಡಾಗಿ ಫೀಲ್ ಆಗುತ್ತೋ
ಅದೇ ರೀತಿ ಬ್ರಿಂಗ್ರಾಜ್ ಆಯಿಲ್ ನಿಮ್ಮ ತಲೆಗೆ ಒಂದು ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ನೆಕ್ಸ್ಟ್ ಬಂದು ಆನಿಯನ್ ಆಯಿಲ್. ಆನಿಯನ್ ಆಯಿಲ್ ರೀಸೆಂಟಾಗಿ ತುಂಬ ಫೇಮಸ್ ಆಗ್ತಿದೆ. ಇದು ನಿಮ್ಮ ಹೇರ್ನ ಥಿಕ್ ಮತ್ತು ಹೆಲ್ತಿಯಾಗಿ ಇಡುತ್ತೆ. ಆನಿಯನಲ್ಲಿ ನಮಗೆ ರಿಚ್ ಆಗಿ ಸಲ್ಫರ್ ಇದೆ. ಈ ಸಲ್ಫರ್ ಅಂದರೆ ಒಂದು ಸ್ಪೆಷಲ್ ಫುಡ್ ಅಂತ ಇಟ್ಕೊಳ್ಳಿ. ಇವಾಗ ಹಾಲು ಅಂದರೆ ಮಿಲ್ಕ್ ಬೋನ್ಸ್ಗೆ ಹೆಂಗೆ ಸ್ಟ್ರಾಂಗ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಆಗುತ್ತೋ, ಬಿಕಾಸ್ ಅದರಲ್ಲಿ ಕ್ಯಾಲ್ಶಿಯಂ ಇದೆ. ಅದೇ ರೀತಿ ಆನಿಯನ್ ಆಯಿಲಲ್ಲಿ ಸಲ್ಫರ್ ಅನ್ನೋದು ಇದೆ. ಸೊ ಇದು ನಮ್ಮ ಹೇರ್ನ ಸ್ಟ್ರಾಂಗ್ ಮಾಡೋದಕ್ಕೆ ತುಂಬ ಇಂಪಾರ್ಟೆಂಟ್ ಮಾಡುತ್ತೆ. ಮತ್ತು ನೀವು ಆನಿಯನ್ ಆಯಿಲ್ನ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಇಂಪ್ರೂವ್ ಆಗುತ್ತೆ. ಫಸ್ಟ್ ಬಂದು ಪ್ಯಾರಾಶೂಟ್ ಅವ್ರದ್ದು 100% ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಕೊಕೊನಟ್ ಏರ್ ಆಯಿಲ್. ಇದು ಬಂದು 1 ಲೀಟರ್. ಓಕೆ, 1 ಲೀಟರ್ ನಿಮಗೆ 455 ರೂಪೀಸ್ MRP ಆಗುತ್ತೆ. ಡಿಸ್ಕೌಂಟ್ ಸೇರಿ ನಿಮಗೆ ಒಂದು 320-330 ಸಿಗುತ್ತೆ. ಮತ್ತೆ ಇಲ್ಲಿ ನೋಡ್ಬೋದು ಪ್ಯಾರಾಶೂಟ್ ಮೆನ್ಷನ್ ಮಾಡಿದ್ದೇಳೆ 100% ಇದು ಪ್ಯೂರ್ ಕೊಕೊನಟ್ ಆಯಿಲ್. ಮತ್ತೆ ಇದನ್ನ ಇವರು ಬಿಸಿಲಲ್ಲಿ ಒಣಗಿಸ್ತಾರೆ. ತೆಂಗಿನಕಾಯಿನ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಯೂಸ್ ಮಾಡ್ತಾರೆ. ಮತ್ತೆ ಇಲ್ಲಿ ಹ್ಯಾಂಡ್ ಪಿಕ್ಡ್ ಕೊಕೊನಟ್ಸ್ 27 ಕ್ವಾಲಿಟಿ ಟೆಸ್ಟ್ ಕೂಡ ಮಾಡ್ತಾರೆ. ಸೊ ಇದು ಪ್ಯಾರಾಶೂಟ್ 100% ಆಯಿಲ್ ನಿಮ್ಮ ಕೊಕೊನಟ್ ಆಯಿಲ್ ಬಂದು 4.4 ರೇಟಿಂಗ್ಸ್ ಇದೆ. ಅರೌಂಡ್ 2 ಲ್ಯಾಕ್ ಇಲ್ಲಿ ತೋರಿಸ್ತೀನಿ ನೋಡಿ, 4.4 ರೇಟಿಂಗ್ಸ್ ಇದೆ. ಅದು ಆವ್ರೇಜ್ ರೇಟಿಂಗು. ಸೊ ಅರೌಂಡ್ 2.2 ಲ್ಯಾಕ್ ಜನ ರೇಟಿಂಗ್ಸ್ ಕೊಟ್ಟಿದ್ದಾರೆ. ಅರೌಂಡ್ 20,000 ಜನ ರಿವ್ಯೂಸ್ ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ 5 ಸ್ಟಾರ್ ಅರೌಂಡ್ 1.5 ಲ್ಯಾಕ್ ಕೊಟ್ಟಿದ್ದಾರೆ. 1 ಸ್ಟಾರ್ ಬಂದು ಅರೌಂಡ್ 6,000 ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಆವ್ರೇಜ್ ನಿಮಗೆ 4.4 ಇದೆ ರೇಟಿಂಗ್. ಇದು ಒಳ್ಳೆಯದು ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಬಂದು ಇಂದುಲೇಖ ಅವ್ರದ್ದು. ಇಂದುಲೇಖ ಬ್ರಿಂಗಾ ಆಯುರ್ವೇದಿಕ್ ಗ್ರೋತ್ ಹೇರ್ ಆಯಿಲ್. ಇದು 100 ml ಬಾಟಲ್. ಓಕೆ, 100 mlಗೆ ನಿಮಗೆ 430 ರೂಪೀಸ್ ಆಗುತ್ತೆ. ನಿಮ್ಗೆ ಡಿಸ್ಕೌಂಟ್ ಸೇರಿ ಒಂದು 280-290 ಹತ್ತಿರ ಬರ್ಬೋದು. ಸೊ ಇಲ್ಲಿ ಇವರು ಮೆನ್ಷನ್ ಮಾಡಿದ್ದಾರೆ ನೋಡಿ, ಇದು ಬಿಫೋರ್ ಮತ್ತೆ ಇದು ಆಫ್ಟರ್ ಅಂತೇಳಿ. ಯಾವುದೇ ಕಾರಣಕ್ಕೆ ಈ ಥರ ನಂಬಕ್ಕೆ ಹೋಗ್ಬೇಡಿ. ಓಕೆ, ಸೊ ಇದು ಕೆಲವೊಂದು ಬ್ರ್ಯಾಂಡೆಡ್ಸ್ ಸುಮ್ಮನೆ ಇರೋ ಬರೋದೆಲ್ಲ ಹಾಕಿರ್ತಾರೆ. ಸೊ ಇಲ್ಲಿ ರೇಟಿಂಗ್ಸ್ ನೋಡ್ಕೊಳ್ಳಿ, ಜನರು ರಿವ್ಯೂಸ್ ಓದಿ ಇಲ್ಲಿ. ಓಕೆ, ಇಲ್ಲಿ ರಿವ್ಯೂಸ್ ಓದಿ ಜನರು ಏನೇನು ಹಾಕಿದ್ದಾರೆ ಅಂತೇಳಿ. ಮತ್ತು ಇಲ್ಲಿ ರಿವ್ಯೂಸ್ ನೋಡೋದಾದ್ರೆ 4.2 ಇದೆ. ಅರೌಂಡ್ 4 ಲ್ಯಾಕ್ ಜನ ರೇಟಿಂಗ್ಸ್ ಕೊಟ್ಟಿದ್ದಾರೆ. ಅರೌಂಡ್ 26,000 ರಿವ್ಯೂಸ್ ಕೂಡ ಬರ್ತಿದ್ದಾರೆ. ಸೊ ಇಲ್ಲಿ 5 ಸ್ಟಾರ್ ರೇಟಿಂಗ್ ಬಂದು ಅರೌಂಡ್ 2.2 ಲ್ಯಾಕ್ 5 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ. 1 ಸ್ಟಾರ್ ಬಂದು ಅರೌಂಡ್ 24,000 ಕೊಟ್ಟಿದ್ದಾರೆ ಅಷ್ಟೇ. ಸೊ ಓವರ್ ಆಲ್ ಆವ್ರೇಜ್ 4.2 ಇದೆ ರೇಟಿಂಗ್. ಇದು ಒಳ್ಳೆಯದೇ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇದು ಪಿಲ್ಗ್ರಿಮ್ ಅವ್ರದ್ದು. ಇದು ಪರ್ಸ್ನಲಿ ನಾನು ಯೂಸ್ ಮಾಡ್ತೀನಿ ಇದು ಆಯಿಲ್. ಓಕೆ, ಇದು ನಾನು ಯೂಸ್ ಮಾಡುವಂಥ ಆಯಿಲ್. ಇದು ಬಟ್ ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ಜಸ್ಟ್ ನಾನು ಯೂಸ್ ಮಾಡೋದು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇದು ಪಿಲ್ಗ್ರಿಮ್ ಅವ್ರದ್ದು. ಇದು ಹೊಸದಾಗಿ ಬಂದಿರೋ ಅರೌಂಡ್ ಒಂದು 3-4 ಇಯರ್ಸ್ ಬ್ಯಾಕ್ ಅನ್ಕೋತೀನಿ ಅಷ್ಟೇ ಬಂದಿರೋದು. ಸೊ ಇದು 100 ml ಬಾಟಲ್. 100 mlಗೆ ನಿಮಗೆ 400 MRP ಇದೆ. 350 ನಿಮ್ಗೆ ಸಿಗುತ್ತೆ. ಇನ್ನು ಫೆಸ್ಟಿವಲ್ ಟೈಮಲ್ಲಿ ಹತ್ರ ಇನ್ನೊಂದು 300 ಸಿಗ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು ರಿವ್ಯೂಸ್ 4.3 ಇದೆ ರೇಟಿಂಗ್ಸು. ಮತ್ತು ಅರೌಂಡ್ 5,500 ರೇಟಿಂಗ್ಸ್ ಕೊಟ್ಟಿದ್ದಾರೆ. ಮತ್ತು ಅರೌಂಡ್ 1,000 ಜನ ರಿವ್ಯೂಸ್ ಕೂಡ ಬರ್ತಿದ್ದಾರೆ. 5 ಸ್ಟಾರ್ ರೇಟಿಂಗ್ ಬಂದು ನಿಮ್ಗೆ ಅರೌಂಡ್ 3,300 ಜನ 5 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ. ಮತ್ತು 1 ಸ್ಟಾರ್ ಬಂದು ಅರೌಂಡ್ 250 ಮೆಂಬರ್ಸ್ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಆವ್ರೇಜ್ ನಿಮಗೆ ಇಲ್ಲಿ 4.3 ರೇಟಿಂಗ್ ಇದೆ. ನೆಕ್ಸ್ಟ್ ನೋಡೋದಾದ್ರೆ ನೆಕ್ಸ್ಟ್ ಬಂದು ಪ್ಯಾರಾಶೂಟ್ ಅವ್ರದ್ದೇ ಸೇಮ್ ಆನಿಯನ್ ಆಯಿಲ್. ಇದು ಪ್ಯಾರಾಶೂಟ್ ಅವ್ರ ಕಂಪನಿ ಇದೆ. ಪ್ಯಾರಾಶೂಟ್ ಇವಾಗಿನ ಕಾಲದ ಕಂಪನಿ ಅಲ್ಲ, ಹಳೆ ಕಂಪನಿ ಇದೆ ಆ್ಯಕ್ಚುಲಿ. ಪ್ಯಾರಾಶೂಟ್ ಅವ್ರದ್ದು ಆನಿಯನ್ ಹೇರ್ ಆಯಿಲ್. ಆ್ಯಕ್ಚುಲಿ ಹೇರ್ ಗ್ರೋತ್ಗೆ ಇಲ್ಲಿ ನೋಡ್ಬೋದು ಹೇರ್ ಗ್ರೋತ್ ಆಯಿಲ್ ಇದು. ಸೊ ಇದು ಒಂದು 200 ml ಇಲ್ಲಿದೆ ನೋಡಿ, 200 ml. ಸೊ 200 mlಗೆ ನಿಮಗೆ ಅರೌಂಡ್ 400 ರೂಪೀಸ್ ಆಗುತ್ತೆ. ಆಫ್ಟರ್ ಡಿಸ್ಕೌಂಟ್ ಒಂದು 300 ನಿಮಗೆ ಸಿಗುತ್ತೆ ಇದು. ಸೊ ಇದ್ರ ರೇಟಿಂಗ್ ನೋಡೋದಾದ್ರೆ ಸೊ ಓವರ್ ಆಲ್ 4.2 ರೇಟಿಂಗ್ ಇದೆ. ಅರೌಂಡ್ 28,000 ರೇಟಿಂಗ್ ಕೊಟ್ಟಿದ್ದಾರೆ. ಮತ್ತು 2,000 ಜನ ರಿವ್ಯೂಸ್ ಕೂಡ ಬರ್ತಿದ್ದಾರೆ. ಸೊ ಇಲ್ಲಿ 5 ಸ್ಟಾರ್ ನೋಡೋದಾದ್ರೆ 5 ಸ್ಟಾರ್ 15,000 ಜನ 5 ಸ್ಟಾರ್ ಕೊಟ್ಟಿದ್ದಾರೆ. 1 ಸ್ಟಾರ್ ಬಂದು 1,300 ಜನ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ 4.2 ಇದೆ ರೇಟಿಂಗು. ಇದು ಒಳ್ಳೆ ರೇಟಿಂಗ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ಡಾಬರ್ ಅವ್ರದ್ದು ಡಾಬರ್ ಆಮ್ಲಾ ಫಾರ್ ಲಾಂಗ್ ಆ್ಯಂಡ್ ಹೆಲ್ತಿ ಆ್ಯಂಡ್ ಸ್ಟ್ರಾಂಗ್ ಏರ್ ಆಯಿಲ್. ಇದು 550 ml ಅಂದರೆ ಅರ್ಧ ಲೀಟ್ರ್ ಇದು. ಸೊ ಅರ್ಧ ಲೀಟ್ರಿಗೆ ನಿಮ್ಮ 300 ರೂಪಾಯಿ ಆಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಮೆನ್ಷನ್ ಇದು ವರ್ಡ್ಸ್ ನಂಬರ್ 1 ನಿಮಿಷ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ವರ್ಡ್ಸ್ ನಂಬರ್ 1 ಹೇರ್ ಆಯಿಲ್ ಅಂತೇಳಿ. ಮತ್ತು ಇದರಲ್ಲಿ ಕಂಟೆನ್ಸ್ ಆಮ್ಲಾ ವಿಚ್ ಇಸ್ ರಿಚ್ ಇನ್ ವಿಟಮಿನ್ ಸಿ ಆ್ಯಂಡ್ ಒಮೆಗಾ 3 ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ಸ್. ಸೊ ಇದೆಲ್ಲ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ, ನೀವು ಓದ್ಕೊಬೋದು. ಸೊ ಜಸ್ಟ್ ಅಲ್ಲಿ ಏನು ಫೋಟೋ ಕೊಟ್ಟಿದ್ದಾರೆ ಅದೇ ಕರೆಕ್ಟು ಅಂತಂದು ಯಾವುದೇ ಕಾರಣಕ್ಕೆ ಅಂದ್ಕೊಂಡ್ರೆ ಇದು ಎಲ್ಲ ರಿವ್ಯೂಸ್ ನೋಡಿ, ರೇಟಿಂಗ್ಸ್ ನೋಡಿ ಪ್ರತಿಯೊಂದು ಪರ್ಚೇಸ್ ಮಾಡಿ. ಸೊ ಇಲ್ಲಿ ರೇಟಿಂಗ್ಸ್ ನೋಡೋದಾದರೆ 4.5 ಇದೆ ರೇಟಿಂಗು. ಅರೌಂಡ್ 1 ಲ್ಯಾಕ್ ಪೀಪಲ್ ರೇಟಿಂಗ್ಸ್ ಕೊಟ್ಟಿದ್ದಾರೆ. ಮತ್ತು ಅರೌಂಡ್ 8,000 ಜನ ರಿವ್ಯೂಸ್ ಬರ್ತಿದ್ದಾರೆ. ರಿವ್ಯೂಸ್ ನೋಡೋದಾದರೆ 5 ಸ್ಟಾರ್ ರೇಟಿಂಗ್ ಅರೌಂಡ್ 74,000 ಕೊಟ್ಟಿದ್ದಾರೆ. 70,000 ಪೀಪಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ 1 ಸ್ಟಾರ್ ಬಂದು 3.8,000 ಇದೆ. ಓಕೆ, ಸೊ ಓವರ್ ಆಲ್ ರೇಟಿಂಗ್ 4.5 ಇದೆ ರೇಟಿಂಗ್. ಇದು ಒಳ್ಳೆ ರೇಟಿಂಗ್ ಅಂತಲೇ ಹೇಳ್ಬೋದು. ಇದು ಮತ್ತು ಪ್ಯಾರಾಶೂಟ್, ಕೊಕೊನಟ್ ಆಯಿಲ್, ಪ್ಯೂರ್ ಕೊಕೊನಟ್ ಆಯಿಲ್, ಈ ಡಾಬರ್ ಇಂಥದ್ದೆಲ್ಲ ಒಳ್ಳೆಯದಿದು. 4.5 ರೇಟಿಂಗ್ ಇದೆ. ನೆಕ್ಸ್ಟ್ ನೋಡೋದಾದರೆ ಸೇಮ್ ಡಾಬರ್ ಕಂಪ್ನಿ ಅವ್ರದ್ದೇ. ಡಾಬರ್ 100% ನ್ಯಾಚುರಲ್ ಕೋಲ್ಡ್ ಪ್ರೆಷರ್ಡ್ ಕ್ಯಾಸ್ಟರ್ ಆಯಿಲ್. ಇದು ಕಂಪ್ಲೀಟ್ ಕ್ಯಾಸ್ಟರ್ ಆಯಿಲ್ ಹೇರ್ ಆಯಿಲ್. ಸೊ ಇದು 200 ml ಆಯಿಲ್. ಓಕೆ, 200 mlಗೆ ನಿಮಗೆ 300 ರೂಪಾಯಿ ಆಗುತ್ತೆ. ಇಲ್ಲಿ ಹಾಕಿದ್ದಾರೆ ನೋಡಿ.
ಜಸ್ಟ್ ಯಾ ಇಲ್ಲಿ ಡ್ಯೂ ಟು ನೋ ಹೀಟ್ ಪ್ರೊಸೆಸ್ ಓಕೆ ನ್ಯಾಚುರಲಿ ವಿಟಮಿನ್ ಇ ಒಮೆಗಾ 3 ಆ್ಯಂಡ್ 9 ಫ್ಯಾಟಿ ಆಸಿಡ್ಸ್ ಇದೆಲ್ಲ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಇಟ್ ಪ್ರಮೋಟ್ಸ್ ಹೇರ್ ಗ್ರೋತ್, ಅಂದರೆ ಇದು ಕೂಲು ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ರೆಡ್ಯೂಸ್ ರಿಂಕಲ್ನೆಸ್ ಇದೆಲ್ಲ ಮಾಡುತ್ತೆ. ಓಕೆ, ಇಲ್ಲಿ ರೇಟಿಂಗ್ ನೋಡೋದಾದರೆ 4.3 ರೇಟಿಂಗ್ ಇದೆ. ಅರೌಂಡ್ 7,000 ಜನ ರೇಟಿಂಗ್ ಕೊಟ್ಟಿದ್ದಾರೆ. ಅರೌಂಡ್ 500 ಮೆಂಬರ್ಸ್ ರೀಲ್ಸ್ ಕೂಡ ಬರ್ತಿದ್ದಾರೆ. ಇಲ್ಲಿ 5 ಸ್ಟಾರ್ ಕೊಟ್ಟಿದ್ದಾರೆ. 4.4 ಇಲ್ಲಿ 5 ಸ್ಟಾರ್ ಕೊಟ್ಟಿದ್ದಾರೆ, ಮತ್ತು 1 ಸ್ಟಾರ್ ಜಸ್ಟ್ 283 ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ನೀವು ನೋಡೋದಾದರೆ 4.3 ರೇಟಿಂಗ್ಸ್ ಇದೆ. ಇದು ಒಳ್ಳೇದಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ಸೀಸಾ ಅವ್ರದ್ದು ಆಯುರ್ವೇದಿಕ್ ಗ್ರೋತ್ ಆಯಿಲ್ ವಿತ್ ಬ್ರಿಂಗ್ರಾಜ್ ಆ್ಯಂಡ್ 17 ರೇರ್ ಹರ್ಬ್ಸ್ ಪ್ರಿವೆಂಟ್ಸ್ ಹೇರ್ ಆಯಿಲ್ ಫ್ರಮ್ ಏರ್ ಆಯಿಲ್ 200 ml ಬಾಟಲ್ ಇತ್ತು. 200 mlಗೆ ನಿಮ್ಗೆ 300 ರೂಪಾಯಿ ಆಗುತ್ತೆ, 50 ರೂಪಾಯಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಸೊ ಇದ್ರ ನೋಡೋದಾದ್ರೆ ಇದು ಸೀಸಾ ಆಯುರ್ವೇದಿಕ್ ಅವ್ರದ್ದು ಸರ್ಟಿಫೈಡ್ ಆಯುರ್ವೇದಿಕ್ ಫಾರ್ ಕಲ್ಟಿವ್ ಆ್ಯಂಡ್ ಪ್ರಿವೆಂಟೆಡ್ ಟ್ರೀಟ್ಮೆಂಟ್, ಮತ್ತು ಇದು ಹೇರ್ ಫಾಲ್ ಆಗೋದನ್ನ ಕಮ್ಮಿ ಮಾಡುತ್ತೆ ಅಂತ ಹೇಳಿದ್ದಾರೆ, ಮತ್ತು ಸಪೋರ್ಟ್ ಮಾಡುತ್ತೆ, ಹೇರ್ ಗ್ರೋತ್ ಹೊಸದಾಗಿ ಸಪೋರ್ಟ್ ಮಾಡುತ್ತೆ ಅಂತ ಕೂಡ ಹಾಕಿದ್ದಾರೆ. ಸೊ ಇಟ್ ರೆಡ್ಯೂಸಸ್, ಅಂದರೆ ನಿಮ್ಮ ಕೂದಲು ಉದುರ ಕಮ್ಮಿ ಮಾಡುತ್ತೆ, ಮತ್ತು ಹೇರ್ ಗ್ರೋತ್ ಜಾಸ್ತಿ ಮಾಡುತ್ತೆ, ಇಂಪ್ರೂವ್ಸ್ ಸ್ಕ್ಯಾಲ್ಪ್ ಹೆಲ್ತ್. ಓಕೆ, ಸೊ ಇಲ್ಲಿ ನೋಡೋದಾದರೆ ನಿಮಗೆ ಓವರ್ ಆಲ್ ರೇಟಿಂಗ್ ನೋಡೋದಾದರೆ 4.3 ರೇಟಿಂಗ್ ಇದೆ. ಸೊ ಅರೌಂಡ್ 25,000 ನಿಮಗೆ ರೇಟಿಂಗ್ಸ್ ಕೊಟ್ಟಿದ್ದಾರೆ. ಆವ್ರೇಜ್ ಬಂದು 4.3. ಅರೌಂಡ್ 1,500 ಜನ ರಿವ್ಯೂಸ್ ಕೂಡ ಬರ್ತಿದ್ದಾರೆ. ಸೊ ಇಲ್ಲಿ ರಿವ್ಯೂಸ್ ನೋಡೋದಾದರೆ 5 ಸ್ಟಾರ್ ಬಂದು ನಿಮ್ಗೆ 15,000 ಜನ ಕೊಟ್ಟಿದ್ದಾರೆ, ಮತ್ತು 1 ಸ್ಟಾರ್ ಬಂದು 1,200 ಜನ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ 4.3 ಇದೆ ರೇಟಿಂಗು. ಇದು ಒಳ್ಳೆ ರೇಟಿಂಗ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ಬಜಾಜ್ ಅವ್ರದ್ದು 100% ಪ್ಯೂರ್ ಕೊಕೊನಟ್ ಆಯಿಲ್ 1 ಲೀಟರ್ ಇದು. ಇದು ಆ್ಯಕ್ಚುಲಿ 1 ಲೀಟರ್. ನೀವು ಪ್ಯಾರಾಶೂಟ್ ನೋಡ್ತಿರಲ್ಲ, ಸೇಮ್ ಅದೇ ಥರ ಇದು ಅಷ್ಟೇ 100%. ಬಟ್ ಇದು ಬಜಾಜ್ ಕಂಪ್ನಿ, ಅದು ಪ್ಯಾರಾಶೂಟ್ ಕಂಪ್ನಿ. ಸೊ ಇದು 1 ಲೀಟರ್ಗೆ ನಿಮಗೆ ಅರೌಂಡ್ 400 ರೂಪಾಯಿ ಆಗುತ್ತೆ. ಸೊ ಒಂದು 50% ಡಿಸ್ಕೌಂಟ್ ಏನೋ ಕೊಟ್ಟಿದ್ದಾರೆ, 230 ರೂಪಾಯಿ ಹತ್ತಿರ ಬೀಳುತ್ತೆ. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಮೇಡ್ ಫ್ರಮ್ 100% ಪ್ಯೂರ್ ಎಡಿಬಲ್ ಕೊಕೊನಟ್, ನೋ ಆಡೆಡ್ ಪ್ರಿಸರ್ವ್, ಅಂದರೆ ಏನು ಮಿಕ್ಸ್ ಮಾಡಿಲ್ಲ ಅಂತೇಳಿ ಇದು ಅರ್ಥ. ನೋ ಆಡೆಡ್ ಪ್ರಿಸರ್ವ್, ಏನು ಅಂದರೆ ಬೇರೆ ಕೆಮಿಕಲ್ ಯೂಸ್ ಮಾಡಿಲ್ಲ ಅಂತೇಳಿ. ಸೊ ಇಲ್ಲಿ ನೋಡು ಫ್ರೆಶ್ ಆರಮ್ ಆಫ್ ಹ್ಯಾಂಡ್ ಪಿಕ್ಕಡ್. ಸೊ ಇದೆಲ್ಲ ಸುಮ್ಮನೆ ಹೆಸರಿಗೆ ಹಾಕಿರ್ತಾರೆ, ಹ್ಯಾಂಡ್ ಪಿಕ್ಕಡ್ ಅದು ಇದು ಅಂತೇಳಿ. ಓಕೆ, ನೀವು ಇಲ್ಲಿ ರೇಟಿಂಗ್ಸ್ ನೋಡೋದಾದರೆ ಇಲ್ಲಿ ರೇಟಿಂಗ್ಸ್ ನೋಡಿ 4.4 ರೇಟಿಂಗ್ ಇದೆ. ಅರೌಂಡ್ 90,000 ಜನ ರೇಟಿಂಗ್ಸ್ ಕೊಟ್ಟಿದ್ದಾರೆ. ಸೊ ಆವ್ರೇಜ್ ಬಂದು 4.4 ಇದೆ. ಅರೌಂಡ್ 5,500 ರಿವ್ಯೂಸ್ ಕೂಡ ಬರ್ತಿದ್ದಾರೆ. ಇಲ್ಲಿ 5 ಸ್ಟಾರ್ ಬಂದು ನಿಮಗೆ ಅರೌಂಡ್ 54,000 ಕೊಟ್ಟಿದ್ದಾರೆ, ಮತ್ತು 4 ಸ್ಟಾರ್ ಕೂಡ 20,000 ಕೊಟ್ಟಿದ್ದಾರೆ. ಜಸ್ಟ್ ಒಂದು 2,000 ಪೀಪಲ್ ಮಾತ್ರ 2.8,000 ಪೀಪಲ್ ಮಾತ್ರ 1 ಸ್ಟಾರ್ ಅಂತ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ 4.4 ಒಳ್ಳೆ ರೇಟಿಂಗ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಹೇರ್ ಆ್ಯಂಡ್ ಕೇರ್ ಕಂಪ್ನಿ ಅವ್ರದ್ದು ಡ್ಯಾಮೇಜ್ ರಿಪೇರ್ ನಾನ್ ಸ್ಟಿಕ್ಕಿ ಹೇರ್ ಆಯಿಲ್. ಇದು ಬಂದು 1000 ml, ಅಂದರೆ 1 ಲೀಟರ್. ಸೊ 1 ಲೀಟರ್ ನಿಮ್ಗೆ 600 ರೂಪಾಯಿ ಆಗುತ್ತೆ. ಸೊ ಒಂದು 40% ಡಿಸ್ಕೌಂಟ್ ಕೊಟ್ಟು ಇಲ್ಲಿ 380 ಅದು 400 ರೂಪೀಸ್ ಹತ್ತಿರ ಬೀಳುತ್ತೆ ನಿಮಗೆ. ಸೊ ಇಲ್ಲಿ ನೋಡೋದಾದರೆ ಇವರು ಅಲೋವೆರಾ ರೆಡ್ಯೂಸಸ್ ಟ್ರೈನ್ ಆಯಿಲ್ ಯೂಸ್ ಮಾಡಿದ್ದಾರೆ, ಮತ್ತು ಗ್ರೀನ್ ಟೀ ಇದೆಲ್ಲ ಯೂಸ್ ಮಾಡಿದ್ದಾರೆ. ಸೊ ಓಕೆ, ಇಲ್ಲಿ ನೋಡಿ ಇದು ಕೂಡ ಕೊಟ್ಟಿದ್ದಾರೆ ಫೋಟೋ ಜಸ್ಟ್ ಅವ್ರಿಗೆ ಹಾಕಿರ್ತಾರೆ ಅಷ್ಟೇ, ಜಸ್ಟ್ ಪ್ರಮೋಷನ್ ವಿಡಿಯೋ ಅದು ಇದು ಜನರು ತೊಗೊಳ್ಳಿ ಅಂತೇಳಿ. ಬಟ್ ನಾವಿಲ್ಲಿ ಮೇಯ್ನ್ ನೋಡಬೇಕಾದ್ರೆ ರಿವ್ಯೂಸ್ ಹೆಂಗಿದೆ ಅದ್ರ ಬಗ್ಗೆ ಮೇಯ್ನ್ ನೋಡಬೇಕಾದ್ರೆ ಇದು ಫೋಟೋಗಳಲ್ಲ. ಸೊ ಇಲ್ಲಿ ರಿವ್ಯೂಸ್ ನೋಡೋದಾದರೆ 4.5 ಇದೆ ಆವ್ರೇಜ್. ಅರೌಂಡ್ 18,000 ಪೀಪಲ್ ರೇಟಿಂಗ್ಸ್ ಕೊಟ್ಟಿದ್ದಾರೆ, ಮತ್ತು 2,000 ಜನ ಹತ್ತಿರ 2,000 ಜನ ರಿವ್ಯೂಸ್ ಬರ್ತಿದ್ದಾರೆ. ಅದೇ 5 ಸ್ಟಾರ್ ನೋಡೋದಾದರೆ 5 ಸ್ಟಾರ್ ಬಂದು 12,000 ಜನ ಕೊಟ್ಟಿದ್ದಾರೆ. ಎಷ್ಟಿಗೆ 17,000ಕ್ಕೆ 12,000 ಜನ 5 ಸ್ಟಾರ್ ಕೊಟ್ಟಿದ್ದಾರೆ. ಒಳ್ಳೆ ರೇಟಿಂಗ್ ಅಂತ ಹೇಳ್ಬೋದು. ಜಸ್ಟ್ ಇನ್ನು 1 ಸ್ಟಾರ್ ಬಂದು ಹತ್ತಿರ 600 ಜನ ಕೊಟ್ಟಿದ್ದಾರೆ. ಇನ್ನು ಪಾಸಿಟಿವ್ ಇದ್ದ ಕಡೆ ನೆಗೆಟಿವ್ ಇದ್ದೇ ಇರುತ್ತೆ, ನೆಗೆಟಿವ್ ಇದ್ದ ಕಡೆ ಪಾಸಿಟಿವ್ ಇದ್ದೇ ಇರುತ್ತೆ. ಸೊ ಹಂಗಾಗಿ ನಾವು ನಮ್ಗೇನು ಸರಿ ಅನ್ಸುತ್ತೋ ಅದನ್ನು ತೊಗೊಬೇಕಾಗುತ್ತೆ. ಸೊ ಆವ್ರೇಜ್ 4.5 ಇದು ಒಳ್ಳೆ ರೇಟಿಂಗ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಇಮಾಮಿ 7 ಆಯಿಲ್ಸ್ ಇನ್ 1 ಹೇರ್ ಆಯಿಲ್. ಇದು 500 ml, ಅಂದರೆ ಅರ್ಧ ಲೀಟರ್ ಬಾಟ್ಲು. ಸೊ ಇದು ಬಂದುಬಿಟ್ಟು ನಿಮಗೆ ಅರೌಂಡ್ 370 ಅಂದರೆ 75 ಆಗುತ್ತೆ. ಒಂದು 25% ಡಿಸ್ಕೌಂಟ್ ಕೊಡ್ತಾರೆ, ನಿಮಗೆ 270 ಸಿಗುತ್ತೆ. ಸೊ ಇಲ್ಲಿ ನೋಡೋದಾದರೆ ಒಂದು ನಿಮಿಷ, ಇಲ್ಲಿ ಹಾಕಿದ್ದಾರೆ ನೋಡಿ, ಇದು 7 ಆಯಿಲ್ ಫಾರ್ ಸೂಪರ್, ಅಂದರೆ 7 ಆಯಿಲ್ ಮಿಕ್ಸ್ ಮಾಡಿದ್ದಾರೆ. ಓಕೆ, ಇನ್ನು 7 ಆಯಿಲ್ ಇನ್ನು 1 ಬಾಟಲ್ ನಿಮಗೆ ಬರುತ್ತೆ ಅಂತ ಅದರ ಅರ್ಥ. ಸೊ ವಾಲ್ನಟ್ ಆಯಿಲು, ಆಲ್ಮಂಡ್ ಆಯಿಲು ನಿಮಗೆ ತುಂಬ ಒಳ್ಳೆಯದು, ಯಾಕಂದರೆ ಇಟ್ ಕಂಟೆನ್ಸ್ ಲೈಕ್ ವಿಟಮಿನ್ ಎ, ಬಿ, ಡಿ ಆ್ಯಂಡ್ ಇ ಇರುತ್ತೆ. ಸೊ ಆಲ್ಮಂಡ್ ಆಯಿಲ್ ತುಂಬ ಇವಾಗ ಟ್ರೆಂಡಿಂಗಲ್ಲಿದೆ. ನೆಕ್ಸ್ಟ್ ಆಲಿವ್ ಆಯಿಲು, ಕೊಕೊನಟ್ ಆಯಿಲು, ಆಮ್ಲ ಆಯಿಲ್ ಬಂದು ಅದೇ ನಿಮಗೆ ಪ್ರೀವಿಯಸ್ ಆಗಿ ಹೇಳ್ದಂಗೆ ಅದು ವಿಟಮಿನ್ ಸಿ ರಿಚ್ ಇರುತ್ತೆ, ಮತ್ತು ಅದು ಪ್ರಮೋಟ್ ಮಾಡುತ್ತೆ ಹೇರ್ ಗ್ರೋತ್ ಕೂಡ. ಸೊ ಇಲ್ಲಿ ರೇಟಿಂಗ್ಸ್ ನೋಡೋದಾದ್ರೆ ಇದ್ರದ್ದು 4.4 ರೇಟಿಂಗ್ ಇದೆ. ಅರೌಂಡ್ 85,000 ಪೀಪಲ್ ರೇಟಿಂಗ್ಸ್ ಕೊಟ್ಟಿದ್ದಾರೆ. ಸೊ ಆವ್ರೇಜ್ ಬಂದು 4.4 ಇದೆ. ಅರೌಂಡ್ 7,000 ಜನ ರಿವ್ಯೂಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ 5 ಸ್ಟಾರ್ ನೋಡೋದಾದರೆ 55,000 ಜನ 5 ಸ್ಟಾರ್ ಕೊಟ್ಟಿದ್ದಾರೆ, ಮತ್ತು 1 ಸ್ಟಾರ್ ಬಂದು ಒಂದು ಹತ್ತಿರ 3,000 ಜನ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಆಗಿ 4.4 ಒಳ್ಳೆ ರೇಟಿಂಗ್ ಅಂತಲೇ ಹೇಳ್ಬೋದು ಇದು. ನೆಕ್ಸ್ಟ್ ಲಾಸ್ಟ್ ನೋಡೋದಾದರೆ ವಾವ್ ಅವ್ರದ್ದು ಬ್ರ್ಯಾಂಡ್ ಅವ್ರದ್ದು, ಇದು ವಾವ್ ಸ್ಕಿನ್ ಸೈನ್ಸ್ ಆನಿಯನ್ ಆಯಿಲ್ ಬಂದು ಆನಿಯನ್ ಆಯಿಲ್ ಬ್ಲ್ಯಾಕ್ ಸೀಲ್ಡ್ ಆನಿಯನ್ ಹೇರ್ ಆಯಿಲ್. ಓಕೆ, ಸೊ ಇದು ಬಂದು ನಿಮಗೆ 200 ml ಬರುತ್ತೆ. ಒಂದು ಬಂದುಬಿಟ್ಟು ಆನಿಯನ್ ಆಯಿಲ್, ಸಾರಿ 200 ml ಬರುತ್ತೆ. 200 ml ನಿಮಗೆ 550 ರೂಪಾಯಿ ಆಗುತ್ತೆ. ಒಂದು 40% ಡಿಸ್ಕೌಂಟ್ ಕೊಟ್ಟವ್ರೆ. ಸೊ 330 ಹತ್ತಿರ ಬೀಳುತ್ತೆ ನಿಮಗೆ.
ಸೊ ಇಲ್ಲಿ ಹಾಕಿದ್ದಾರೆ ನೋಡಿ, ಆನಿಯನ್ ಹೇರ್ ಫಾಲ್ ಆ್ಯಂಡ್ ರೆಡ್ಯೂಸಸ್ ಹೇರ್ ಫಾಲ್ ಇನ್ಸ್ಟೆನ್ಸ್. ಓಕೆ, ಇದೆಲ್ಲ ಆಲ್ಮೋಸ್ಟ್ ಹಾಕಿರ್ತಾರೆ. ಸೊ ಇಲ್ಲಿ ಓಕೆ, ಇಲ್ಲಿ ರಿವ್ಯೂಸ್ ಬಗ್ಗೆ ನೋಡೋದಾದರೆ 4.1 ರೇಟಿಂಗ್ ಇದೆ, ಅರೌಂಡ್ 1.5 ಲ್ಯಾಕ್. ಓಕೆ, ಅರೌಂಡ್ 1.5 ಲ್ಯಾಕ್ ರೇಟಿಂಗ್ಸ್ ಕೂಡ ಇದೆ, ಅರೌಂಡ್ 10,000 ಜನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ. ಇದು ಒಳ್ಳೆ ರೇಟಿಂಗ್ ಅಂತಲೇ ಹೇಳ್ಬೋದು, ನಾಟ್ ಬ್ಯಾಡ್. ಬಟ್ ಇದು ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ 4.1 ಇದು ಸ್ವಲ್ಪ ಲೀಸ್ಟ್ ಇದೆ. ನಾವು ನೋಡಿದಂಗೆ 4.2, 4.3, 4.4, 4.5 ಕೂಡ ಇದೆ. ಸೊ ಇದು ನೋಡಿದಂಗೆ ಒಂದು ಲೀಸ್ಟ್. ಓಕೆ, 4.1 ಇದೆ ಅಷ್ಟೇ. 5 ಸ್ಟಾರ್ ಬಂದು 80,000 ಪೀಪಲ್ ಕೊಟ್ಟಿದ್ದಾರೆ, 4 ಸ್ಟಾರ್ ಬಂದು 34,000 ಕೊಟ್ಟಿದ್ದಾರೆ, ಮತ್ತು 1 ಸ್ಟಾರ್ ಬಂದು 10,000 ಪೀಪಲ್ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಆವ್ರೇಜ್ ತಗೊಂಡ್ರೆ 4.1 ಇದೆ. ಇದು ಓಕೆ ಅಂತ ಹೇಳ್ಬೋದು.